if 1, 2, 4y, x 6, 3, 5 are the vertices of parallelogram. Taken in order, find x and y. ಇದಕ್ಕೆ ನಾವು ಆರ್ಡ್ರಲ್ಲಿ ತಗೊಳ್ಬೇಕು. ಅಂದರೆ ಒಂದು ಪ್ಯಾರಲೋಗ್ರಾಮ್ ಡಯಾಗ್ರಾಮ್ ಮಾಡಬೇಕು ಈ ರೀತಿ ಎ ಬಿ ಸಿ ಡಿ ಅಂತ. ಅದಕ್ಕೆ ಎ ಯಲ್ಲಿ 1 2 ಅಂತ, ಬಿ 4y, ಸಿ ಎಕ್ಸ್ 6, ಡಿ 3 5 ಅಂತ ಕೊಡಬೇಕು. ಅದಕ್ಕೆ ಎ ಸಿ ಡಯಾಗ್ನಲ್ ಇದು, ಬಿ ಡಿ ಈ ಸೈಡ್ ಡಯಾಗ್ನಲ್ ಅಂತ ನೀಡಿ ಈ ರೀತಿ ನಾವು ಒಂದು ರಫ್ ಡಯಾಗ್ರಾಮ್ ಮಾಡಬೇಕು. ಇದು ವರ್ಟಿಸಸ್ ಅಂತ. ಈಗ ನಮಗೆ ಎಕ್ಸ್ ಆ್ಯಂಡ್ ವೈ ಬೇಕು. ಸೊಲ್ಯೂಷನ್ ಯಾವ ರೀತಿ ಅಂದರೆ ಲೆಟ್ ಎ 1 2, ಬಿ 4y, ಸಿ ಎಕ್ಸ್ 6 and d 3 5 are the vertices of parallelogram. So, since ABCD is a parallelogram, therefore diagonal AC and BD bisect each other. ಅದು ಮಧ್ಯದಲ್ಲಿ bisect ಆಗ್ತದೆ. So coordinate of both AC and BD are same. Midpoint of AC equal midpoint of BD. ಹಾಗಾದರೆ ಮಿಡ್ ಎ ಸಿದು ಮತ್ತು ಬಿ ಸಿದು ಸೇಮ್ ಇರ್ತದೆ. ಮಿಡ್ ಪಾಯಿಂಟ್ ಯಾವ ರೀತಿ ಕಂಡುಹಿಡಿಯೋದು? S2 + S1 / 2 y1 + y2 / 2 ಅಂತ. ಈಗ ನಮಗೆ x2 ಅಂದರೆ ಇಲ್ಲಿ ಅಂತ ಬರ್ತದೆ, ಈ ರೀತಿ ಬರ್ತದೆ x + 1 ಆ್ಯಂಡ್ / 2 ಅಂತ. ಅದೇ ರೀತಿ 6 + 2 / 2 ಅಂತ. ಆ ರೀತಿ ನಾವು ಬರಿಬೇಕು. ಮಿಡ್ ಪಾಯಿಂಟ್ ಅಂದರೆ S + 1 / 2. ಅದೇ ಇಲ್ಲಿ ಈ ರೀತಿ ಬರಿಬೇಕು. 6 + 2 / 2 ಈಕ್ವಲ್ ಯಾವುದಕ್ಕೆ ಅಂದರೆ ಮಿಡ್ ಪಾಯಿಂಟ್ ಆಫ್ ಬಿ ಡಿದು. 3 + 4 / 2 5 + y / 2 ಅಂತ. ಇದನ್ನು ಈ ರೀತಿ ಬರ್ದೆ ಅಂದ್ರೆ ನಾವು S + 1 / 2, 6 + 2 ಅಂದರೆ 8 / 2 7/2 5 + y / 2 ಅಂತ. ಈಗ ನಾವು ಇದು ಫಸ್ಟ್ ಒನ್ಗೆ ಈಕ್ವಲ್. S + 1 / 2 ಈಕ್ವಲ್ ಯಾವುದಕ್ಕೆ ಹೇಳಿದರೆ ಇಲ್ಲಿದು ಫಸ್ಟ್ ಒನ್ಗೆ 7/2ಗೆ. ಅದೇ 8 + 2 ಅಂದರೆ ಯಾವುದಕ್ಕೆ ಈಕ್ವಲ್? ಇದಕ್ಕೆ 5 + y / 2 ಅಂತ. ಈಗ 2 ಕ್ಯಾನ್ಸಲ್ ಆಯಿತು. ಈಗ S + 1 = 7 ಅಂತ, 5 + y ಅಂದರೆ 8 ಅಂತ. ಇದನ್ನು ಬಿಡಿ ಸಿಂಪ್ಲಿಫೈ ಮಾಡುವಾಗ x = 7 - 1 ಅಂತ. ಆಗ ಎಕ್ಸಿನ ವ್ಯಾಲ್ಯೂ 6 ಅಂತ ಬರ್ತದೆ. ಅದೇ 5 + y = 8, y = 8 - 5, ಹಾಗಾದರೆ y ವ್ಯಾಲ್ಯೂ 3 ಅಂತ ಬರ್ತದೆ. ಇಲ್ಲಿ ನಾವು ಈ ರೀತಿ ಡಯಾಗ್ರಾಮ್ ಮಾಡಿ, ರಫ್ ಡಯಾಗ್ರಾಮ್ ಮಾಡಿ ಸರಿಯಾಗಿ ಮಿಡ್ ಪಾಯಿಂಟ್ ಹುಡುಕಿ ಮತ್ತೆ ಇದನ್ನು ಎಕ್ಸ್ ಮತ್ತು ವೈದು ವ್ಯಾಲ್ಯೂ ಸಿಗ್ತದೆ. Find the value of k if point A 2, 3, B 4k and C 6, -3 are collinear. Since the given point are collinear, the area of the triangle formed by must be 0. collinear ಅಂದರೆ ಇದು 0 ಬರಬೇಕಂತ ಅರ್ಥ. ಸರಳ ಒಂದೇ ರೇಖೆಯಲ್ಲಿರುವಾಗ ಇದು 0 ಅಂತ ಆನ್ಸರ್ ಇರಬೇಕು. ಆಗ ಏರಿಯಾ ಆಫ್ ದ ಟ್ರಯಾಂಗಲ್ ಅದರದ್ದು ಫಾರ್ಮುಲಾ ಯಾವುದು? half x2 - x2 x1 of x1 y2 - y3 plus s2 y3 - y1 plus s3 y1 - y2 = 0 ಅಂತ ಹಾಕಬೇಕು. ಇದು ಇಲ್ಲಿ x1 ಇದ್ದರೆ ಇಲ್ಲಿ y1 ಇರಬಾರ್ದು, ಇಲ್ಲಿ s2 ಇದ್ದರೆ ಇಲ್ಲಿ y2 ಇರಬಾರ್ದು, ಉಳಿದವೇ ಬೇರೆ ಇದು ಬರೀಬೇಕು. s3 ಇದ್ದರೆ ಇಲ್ಲಿ y3 ಇರಬಾರ್ದು, ಅದು ನೆನಪಿಡ್ಲಿಕ್ಕೆ ಅಂತ. ಈಗ ನಾವು ಹಾಫ್ ಆದರೆ x1 ಅಂದರೆ ಇಲ್ಲಿ ನಾವು ಇದಕ್ಕೆ x1 ಅಂತ ತಗೊಳ್ಳುವ, ಇದು y1, ಇದು s2 y2, ಇಲ್ಲಿ s3 y3 ಆ ರೀತಿ ತಗೊಳ್ಬೇಕು. ಈಗ ನಾವು x1 ಅಂದರೆ ಈಗ y3 y1 ಇದನ್ನು ತಗೊಳ್ಳಿಕ್ಕಿಲ್ಲ, ಇಲ್ಲಿದು y2 - y3 ಅಂತ. ಆಗ y2 - y3 ಅಂದರೆ x1 2 ಆದರೆ y2 - y ಅಂದರೆ k -3 ಅಂತ, ಪ್ಲಸ್ s2 ಅಂದರೆ 4. ಈಗ y3 - y1 y2 ಇಲ್ಲ, ಆಗ -3 y3 ಅಂದರೆ y1 ಅಂದರೆ -1 ಪ್ಲಸ್ 6 x3 3 - k = 0. ಈಗ ಆಫ್ 2 k + 3 ಪ್ಲಸ್ 4 ಇದು -3 ಅಂದರೆ -6 3 - k = 0. ಈಗ ನಾವು ಇಕ್ವೇಷನ್ ಬಿಡಿಸುವಾಗ 2k ಹಾಫ್ ಪ್ಲಸ್ 6 ಇಲ್ಲಿ 4 - 6 ಅಂದರೆ 24 ಬರ್ತದೆ, ಇದು ಪ್ಲಸ್ 18 ಆಗ್ತದೆ, -6k = 0. ಈಗ ನಮಗೆ ಇಲ್ಲಿ ಏನಾಗ್ತದೆ ಅಂದರೆ 24, 18 + 16 ಅಂದರೆ 6 ಅಂದರೆ 24 ಬರ್ತದೆ. ಇದು ಪ್ಲಸ್ 24 -24 ಕಟ್ ಆಗ್ತದೆ, ಇದೆರಡು. ಈಗ ನಮಗೆ -6k ಅಂದರೆ -4k ಬರ್ತದೆ. ಆಗ ಆಫ್ ಕಟ್ ಮಾಡುವಾಗ 2k ಆಗ್ತದೆ, = 0. ಆಗ k = 0 ಅಂತ, ಕೋಲಿನಿಯರ್ ಅಂತ.